श्रीगुरुभ्यो नमः। परमपूज्यं जगद्वंद्यं सचराचर सृष्टिकारं लोकारणकरुणाहेतु प्राणानन्दं लोकगुरुविनं दिव्याधिकारोगले अनन्तकोटिसुराष्टाङ्गं परमकृत्वा ये जनकं श्रीवेदिनां भगवन्तमिदा उपदेशप्रदत्तः योग विभागवेदितवन्तः ಕೆಲವು ಶ್ಲೋಕಗಳ ತಾತ್ಪರ್ಯವನ್ನು ಚಿಂತನೆ ಮಾಡುತ್ತಿದ್ದೇವೆ. ಯೋಗ ಈ ಶಬ್ದದ ಅರ್ಥ ಭಗವಂತನೊಂದಿಗೆ ಇರುವಂತಹ ಮಿಲನ, ಭಗವಂತನೊಂದಿಗಿನ ಐಕ್ಯ, ಭಗವಂತನೊಂದಿಗೆ ಒಂದಾಗುವುದು, ಭಗವತ್ ಸ್ವರೂಪದಲ್ಲಿ ನಾವು ಇರಲಾರದೆ ಭಗವತ್ ಸ್ವರೂಪದಲ್ಲಿ ತಾವಿರುವುದು ಯೋಗವಾಗಿದೆ. ಈ ಯೋಗವು ಆತ್ಮನೊಂದಿಗೆ ಪರಮಾತ್ಮನು ನಿತ್ಯವಾಗಿದೆ. ಆದರೂ ಕೂಡ ಅಜ್ಞಾನದಿಂದ ಜೀವನವು ಈ ಯೋಗದ ಸ್ವರೂಪವನ್ನು ತಿಳಿಯಲಾಗದೆ ಭವಾರಣ್ಯದೊಂದಿಗೆ ಭವ ವಿಷಯಗಳೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡು ಹೋಗಿರುತ್ತಾನೆ. ಆದರೆ ಒಳಗೆ ಆತ್ಮ ಪರಮಾತ್ಮರ ಯೋಗ ಸದಾ ನಿತ್ಯವಾದದ್ದು ಇದೆ. ಆದರೆ ಅದನ್ನು ಈ ಜೀವನವು ಮಾನವ ಮೋಹಗಳ ವಶದಲ್ಲಿ ಬಿದ್ದವನಾಗಿ ಆ ಯೋಗವನ್ನು ಅರಿಯಲಾಗದೇ ಇದ್ದಾನೆ. ಈ ಯೋಗದ ಸ್ವರೂಪವನ್ನು ಯಾವಾಗ ಅರಿಯುತ್ತಾನೆ, ಆತ್ಮನೊಂದಿಗೆ ಪರಮಾತ್ಮನ ಐಕ್ಯತೆ ಸದಾ ಇದೆ ಎಂಬುದನ್ನು ಯಾವಾಗ ಅರಿಯುತ್ತಾನೋ, ನನ್ನ ನಿಜ ಸ್ವರೂಪವು ಆತ್ಮವಾಗಿದೆ, ಈಶ್ವರನ ನಿಜ ಸ್ವರೂಪವು ಪರಮಾತ್ಮವಾಗಿದೆ, ಪರಮಾತ್ಮ ಆತ್ಮಗಳ ಸದಾ ಇದೆ, ಅಥವಾ ಅವರಿಗೂ ಬೇರೆ ಬೇರೆ ಇರಲಾಗದೆ ಒಬ್ಬರೇ ಆಗಿದ್ದಾರೆ ಎಂಬುದನ್ನು ಯಾವಾಗ ಅರಿತಾನಂತೆ, ಯಾವಾಗ ಅರಿಯುವಂತಹ ಸಂಬಂಧಗಳನ್ನು ನಿತ್ಯ ಇವೆ ಎಂದು ಬಿಟ್ಟುಕೊಳ್ತಾನೋ, ಹೊರಗಿರುವ ಮೋಹಗಳನ್ನು ತ್ಯಜಿಸುತ್ತಾನೋ, ಹೊರಗಿರುವ ದ್ವೇಷಗಳನ್ನು ರಾಗಗಳನ್ನು ಒದೆಯುತ್ತಾನೋ, ಯಾವ ಕಲ್ಪಿತ ವಿಷಯಗಳ ಸಂಬಂಧವನ್ನು ಬೆಳೆಸಿಕೊಂಡು ಆ ಸಂಬಂಧಗಳಿಂದ ಯಾವಾಗ ಜೀವನ ಮುಕ್ತನಾಗುತ್ತಾನೋ, ಆವಾಗ ತನ್ನ ನಿತ್ಯ ಸಂಯೋಗ ಪರಮಾತ್ಮನೊಂದಿಗೆ ಇದೆ ಎಂಬುದನ್ನು ಅರಿತುಕೊಂಡು ಧನ್ಯನಾಗುತ್ತಾನೆ. ಅರ್ಥಾತ್ ಹೀಗೆ ಬಾಹ್ಯ ಮಿಥ್ಯಾ ಸಂಬಂಧ ಇದು ಸದಾ ಮಿಥ್ಯೆ ಇದು ಸತ್ಯವಾಗಿದೆ ಎಂಬುದನ್ನು ಅರಿತವನು ಯೋಗ್ಯನೆನಿಸುತ್ತಾ ಸತ್ಯವಾದಂತಹ ಪರಮಾತ್ಮ ತತ್ವದ ಶೋಧನೆಯನ್ನು ಮಾಡಿ ಪರಮಾತ್ಮ ತತ್ವದಲ್ಲಿ ಕೊಡಲಾಗುತ್ತಾನೆ. ಇದು ಶ್ರಮಮಾದಿ ಸದ್ಗುಣಗಳಿಂದ ವಿಭೂಷಿತನಾಗಿರುವುದಕ್ಕೆ ದೊರೆಯುವಂಥದ್ದಾಗಿದೆ ಈ ಯೋಗ. ಅಥವಾ ಬಾಹ್ಯ ವಿಷಯಗಳಲ್ಲಿ ಆಸಕ್ತನಾಗಲಾರದೆ ಪರಮಾತ್ಮನಲ್ಲಿ ಪರಮ ಆಸಕ್ತ ಅತಿಶಯ ಆಸಕ್ತನಾಗಿರುವವರಿಗೆ ಈ ಯೋಗದ ಪ್ರಾಪ್ತಿಯಾಗುತ್ತದೆ. ಅಥವಾ ಅತ್ಯಂತ ಅನನ್ಯ ಭಕ್ತಿಯಿಂದ ಕೂಡಿದ ಯಾವ ಸದ್ಭಕ್ತನಿದ್ದಾನೋ, ಭಕ್ತ್ಯ ಅನನ್ಯ ಶಕ್ಯಮೋ ಹೊಂದಿರುವುದಿಲ್ಲ, ಜ್ಞಾನವು ದೃಷ್ಟುಂಚ ಭಕ್ತೇನು ಪ್ರವೇಶುಂಚ ಪರಸ್ಪರ ಎಂದು ಹೇಳಿದಾಗೆ ಎಲ್ಲದರಲ್ಲಿಯ ಪ್ರೀತಿ ಭಕ್ತಿಗಳನ್ನು ಉಳಿದು ಕೇವಲ ಭಗವಂತನಲ್ಲಿಯೇ ಯಾವನು ಅನನ್ಯ ಚಿತ್ರದಿಂದ ಭಕ್ತಿಯನ್ನುತ್ತಿದ್ದಾನೋ, ಭಗವಂತನನ್ನು ಆಶ್ರಯಿಸಿದ್ದಾನೋ ಅಂಥವನು ಈ ಯೋಗದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ. ಪರಮಾತ್ಮನೊಂದಿಗೆ ಒಂದಾಗಿರುವಂತಹ ಸ್ಥಿತಿಯ ಅನುಭವವನ್ನು ಮಾಡುತ್ತಾನೆ. ಈ ಯೋಗದ ಪ್ರಾಪ್ತಿಯಾದ ಕೂಡಲೇ ಇದು ಶರೀರದ ಭ್ರಮೆಯನ್ನು, ಇಂದ್ರಿಯಗಳ ಭ್ರಮೆಯನ್ನು, ಕರ್ಣ ಪ್ರಾಣಗಳ ಭ್ರಮೆಯನ್ನೆಲ್ಲ ಕಳೆದುಕೊಳ್ಳುತ್ತದೆ. ಅಲ್ಲದೆ ಶರೀರ, ಮನಸ್ಸು, ಇಂದ್ರಿಯ, ಕರ್ಣಾದಿಗಳ ಯಾವ ಧರ್ಮಗಳು ಅವುಗಳಲ್ಲಿ ನನ್ನವು ಎಂಬ ಭ್ರಮೆ ಒದಗಿತ್ತು. ನಾನು ಹುಟ್ಟುವುದು, ಸಾಯುವುದು, ನಾನು ಬಾಲಕ, ನಾನು ಯುವಕ, ನಾನು ಯುವಕ ಎಂಬ ಭ್ರಮೆ ಶರೀರದ ಸಂಬಂಧದಿಂದ ಇತ್ತು. ನಾನು ರೋಗಿ, ಆರೋಗಿ, ನಾನು ಕಪ್ಪು, ನಾನು ಕೆಂಪು, ನಾನು ಗಿಡ್ಡ ಎಂಬ ಈ ಧರ್ಮಗಳು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಮನುಷ್ಯನಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳು, ಅರಿಷತ್ ವರ್ಗಗಳ ಉತ್ಪತ್ತಿಯು, ಅವುಗಳ ಸಂಬಂಧದಿಂದ ನಾನು ಕ್ರೋಧಿಕನೆಂತಲೂ, ಕಾಮಿಕನೆಂತಲೂ, ಲೋಭಿಯಂತಲೂ, ಅಹಂಕಾರಿಯಂತಲೂ
ದೇಹ ಇಂದ್ರಿಯಾದಿಗಳಲ್ಲಿ ಅನೇಕ ಪ್ರಮೆಯನ್ನು, ದೇಹ ಇಂದ್ರಿಯಾದಿಗಳ ಧರ್ಮಗಳ ಪ್ರಮೆಯನ್ನು ಕೂಡ ಈ ಯೋಗ ವಿನಾಶ ಮಾಡುತ್ತದೆ. ಈ ಯೋಗದಿಂದ ವಿಷಯಗಳಲ್ಲಿ ಪ್ರೀತಿ ನಾಶವಾಗುತ್ತದೆ. ಯೋಗ ಪ್ರಾಪ್ತಿಯಾದ ಸತ್ಯ ಪರಮಾತ್ಮ, ಅಖಂಡ ಪರಮಾತ್ಮನು, ಚೈತನ್ಯ ಸ್ವರೂಪನಾದ ಪರಮಾತ್ಮನೊಂದಿಗೆ ಐಕ್ಯತೆ ಇದ್ದುದನ್ನು ಯಾವಾಗ ಅನುಭವಿಸುತ್ತಾನೋ ಆ ತತ್ವವನ್ನು ಉಳಿದಂಥ ಎಲ್ಲ ತತ್ವಗಳು ಮಿಥ್ಯೆಯಲ್ಲಿ ಯಾವಾಗ ಅನುಭವಿಸುತ್ತಾನೋ ಆವಾಗ ಸತ್ಯದಲ್ಲಿ ಆತನಿಗೆ ಆಕರ್ಷಣ ಉತ್ಪತ್ತಿ ಆಗ್ತದೆ, ಸುಳ್ಳಿನಲ್ಲಿ ಆಕರ್ಷಣ ಬುದ್ಧಿ ವಿನಾಶ ಆಗುತ್ತದೆ. ಅರ್ಥಾತ್ ಪ್ರೀತಿಯನ್ನು, ಮೋಹವನ್ನು, ತುಚ್ಛ ವಿಷಯಗಳ ಆಕರ್ಷಣೆಗಳನ್ನು ಗೆಳಿಸಿ ವಿಷಯಗಳ ನಿರತಿಯನ್ನು ಕೊಡುವುದಾಗಿದೆ ಈ ಯೋಗವು. ಮತ್ತು ಪರಮಾತ್ಮನಿಗೆ ಭಕ್ತಿಯನ್ನು ಉತ್ಪನ್ನ ಮಾಡಿಕೊಡುವುದಾಗಿದೆ. ನೀತಿ ಭೀತಿಗಳೆಲ್ಲ ವಿನಾಶ ಆಗಿರುತ್ತವೆ. ಯಾವಾಗ ಸತ್ಯ ಸ್ವರೂಪದಲ್ಲಿ ಪ್ರವೇಶ ಆದರೂ ಆವಾಗ ಮೂರು ಗುಣಗಳನ್ನು ನೀತಿಗಳಾಗಿ, ಮೂರು ಗುಣಗಳ ಯಾವ ಕ್ರಿಯೆಗಳು ಆ ಕ್ರಿಯೆಗಳ ಆಚಾರಗಳ ಭೀತಿಗಳನ್ನು, ನೀತಿಗಳನ್ನು, ವಿಧಿ ವಿಧಾನಗಳ ಸೀಮೆಗಳನ್ನು ದಾಟಿ ಪರಮಾತ್ಮ ಸೀಮೆಯನ್ನು ಪ್ರವೇಶಿಸುತ್ತಾನೆ. ಈ ಯೋಗವು ಜೀವನವನ್ನು ಸತ್ಯ ಸ್ವರೂಪದಲ್ಲಿ ಇರಿಸುವಂಥದ್ದಾಗಿದೆ. ಸತ್ಯ ಶಿವಸ್ವರೂಪವನ್ನು ಈ ಜೀವನಿಗೆ ನೀಡುವಂಥದ್ದಾಗಿದೆ. ಭಗವಂತನಿಗೆ ಜೀವನ ಉತ್ತಮ ಕೃಪೆಯನ್ನು ಒಪ್ಪುವ ಪುಣ್ಯವನ್ನು ಮುಂದೆ ಪಡೆದು ಅವನಿಸದ ಆನಂದಮಯನಾದ ಶಂಭುವಿಂದ ವೇದಾನಿಸುವ ಭಗವತ್ ಕೃಪೆಯಿಂದ ಯೋಗದ ಪ್ರತ್ಯಾಗ, ಆ ಯೋಗದ ಬಲದಿಂದ ಜೀವಭಾವವನ್ನು ಬೆಳೆದುಕೊಂಡು ಶಿವಭಾವವನ್ನು ಹೊಂದಿ ಶಿವತತ್ವದಲ್ಲಿ ಒಂದಾಗುತ್ತಾನೆ. ಈ ಯೋಗವು ಜಗತ್ತು ಸತ್ಯವೆಂಬ ಭ್ರಮೆಯನ್ನು, ವಿಷಯಗಳು ಸುಖಕರ ಎಂಬ ಭ್ರಮೆಯನ್ನು ಕಳೆದುಕೊಳ್ಳುತ್ತದೆ. ತತ್ವಗಳನ್ನೆಲ್ಲ ನಡೆಸಿ ಸತ್ಯವನ್ನು ಶೋಧಿಸಿಕೊಳ್ಳುವಂತಹ ಯೋಗ್ಯತೆ ಈ ಯೋಗದಲ್ಲಿದೆ. ಸಕಲ ಅಗತ್ಯಗಳನ್ನು ಎಷ್ಟು ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಾದಿಗಳು ಉತ್ಪತ್ತಿಯಾಗುತ್ತೋ ಅವುಗಳನ್ನೆಲ್ಲ ಬೆಳೆಸಿ ಭಗವಂತನಲ್ಲಿ ಒಂದು ಮಾಡುವಂಥ ಶಕ್ತಿ ಈ ಯೋಗಕ್ಕೆ ಇದೆ. ಆದ್ದರಿಂದ ಮನುಷ್ಯನು ಅನಂತ ಲಾಭವಾಗಿರುವ ಈ ಮನುಷ್ಯ ಜನ್ಮದ ಪ್ರಾಪ್ತಿಯನ್ನು ಮಾಡಿಕೊಂಡು ಭಗವಂತನ ಯೋಗದ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಅರ್ಥಾತ್ ಭಗವಂತನಿಗೆ ತನ್ನ ನಿತ್ಯ ಐಕ್ಯತೆ ಇದ್ದುದನ್ನು ಅನುಭವಿಸಬೇಕಾಗಿದೆ ಜೀವಾತ್ಮ. ಈ ಐಕ್ಯತೆಯನ್ನು ಪಶು ಪಕ್ಷಿಗಳ ಯೋನಿಗಳಲ್ಲಿ ಹುಟ್ಟಿದಾಗ ಅನುಭವಿಸಲಿಕ್ಕೆ ಆಗುವುದಿಲ್ಲ. ಈ ಭಗವತ್ ತತ್ವದ ಐಕ್ಯತೆಯನ್ನು ಕೇವಲ ಮನುಷ್ಯ ಜನ್ಮದ ಪ್ರಾಪ್ತಿ ಆದಾಗ ಅನುಭವಿಸಲಿಕ್ಕೆ ಸಾಧ್ಯ. ಉಳಿದ ಸಮಯದಲ್ಲಿ ಈ ಐಕ್ಯತೆಯ ಅನುಭವ ಆಗುವುದಿಲ್ಲ. ಆದ್ದರಿಂದ ಯಾವ ಕಾಲದಲ್ಲಿ ಈ ಭಗವತ್ ತತ್ವದ ಐಕ್ಯತೆಯ ಯೋಗದ ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ಸದಾವಕಾಶ ಇದೆಯೋ ಆ ಸದಾವಕಾಶವನ್ನು ರದ್ದುಗೊಳಿಸಿಕೊಳ್ಳಲು ಭಗವತ್ ಯೋಗದ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು. ಆ ಯೋಗದ ಪ್ರಾಪ್ತಿಗೋಸ್ಕರವಾಗಿ ದೇವನು ಪ್ರಥಮದಿಂದ ಹೀಗೆ ಹೇಳಿದಾಗ ತಾವು ಈಗಾಗಲೇ 4 ಶ್ಲೋಕಗಳನ್ನು ಯೋಗ ವಿಷಯಗಳನ್ನು ಚಿಂತಿಸಿದವರಾಗಿದೆ. ಅವುಗಳನ್ನು ಕೂಡ ನಾವು ಶ್ರೀಮಾವಲೋಕನದಲ್ಲಿ ಅವಲೋಕಿಸಿ ಮುಂದಿನ ವಿಷಯವನ್ನು ಚಿಂತಿಸೋಣ. 6ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಳ್ಳುತ್ತಾರೆ. ಯೋಗದ ಸ್ವರೂಪವನ್ನು ತಿಳಿಸಲಿಕ್ಕೆ ಯೋಗಿ ಯುಂಜಿತ ಸತತಂ ಆತ್ಮಾನಂ ದರ್ಶಿಸಿದ ಏಕಾಕಿಯ ಚಿತ್ತಾತ್ಮ ನಿರಾಶೆಯ ಪರಿಗ್ರಹ. ಯೋಗಿಯು ಸತತ ತನ್ನ ಬುದ್ಧಿಯನ್ನು ಪರಮಾತ್ಮನಲ್ಲಿ ತೊಡಗಿಸುವನಾಗಬೇಕು. ಅರ್ಥಾತ್ ಪರಮಾತ್ಮನ ಜ್ಞಾನದಲ್ಲಿ ನಿರತನಾಗಿ ಆಗಿರುವನಾಗಬೇಕು. ಯಾವನಿಗೆ ಯೋಗದ ಪ್ರಾಪ್ತಿಯಾಗಬೇಕೋ, ಯಾವನಿಗೆ ಪರಮಾತ್ಮನಿಗೆ ನಿತ್ಯ ಐಕ್ಯತೆಯಿಂದ ಜ್ಞಾನ ಆಗಬೇಕೋ ಅಂಥವನು ಭಗವಂತನ ಶ್ರೀಸ್ವರೂಪದಲ್ಲಿ ತನ್ನ ಮನಸ್ಸನ್ನು ತೊಡಗಿಸಬೇಕಾಗಬೇಕು. ಎಲ್ಲಿ ರಕ್ಷಿಸಿದ ಏಕಾಂತ ಪ್ರದೇಶದಲ್ಲಿ ಇದ್ದು ಏಕಾಂಗಿ ಒಬ್ಬನೇ ಉಳಿದು ಯದ ಚಿತ್ತಾತ್ಮ ನಿರಾಶೆ ಅಪರಿಗ್ರಹ
ವಿಷಯದ ಸಂಗ್ರಹವನ್ನು ವಿಷಯದ ಆಶೆಯನ್ನು ಬಿಟ್ಟುಕೊಟ್ಟು ಯಥಚಿತ್ತಾತ್ಮನಾಗಿ ಮನ ಬುದ್ಧಿ ಇಂದ್ರಿಯಗಳನ್ನು ಕ್ಷೇತ್ರವನ್ನು ತನ್ನ ಆಧೀನದಲ್ಲಿ ಹೊರಗಾಗಿ ಇವು ಹೇಳಿದ ಹಾಗೆ ತಾನು ಕೇಳಾದರೆ ತಾನು ಹೇಳಿದ ಹಾಗೆ ಅವುಗಳು ಕೇಳುವ ಹಾಗೆ ತನ್ನ ಆಧೀನದಲ್ಲಿ ಇಟ್ಟುಕೊಂಡು ಯೋಗದ ಅಭ್ಯಾಸವನ್ನು ಏಕಾಂತ ಪ್ರದೇಶದಲ್ಲಿ ಒಂದಿನಾಗಿ ಮಾಡಬೇಕಾದ್ರು. ಎಂಥ ಪ್ರದೇಶದಲ್ಲಿ ಮಾಡಬೇಕು ಎಂಬುದನ್ನು ಪುನಃ ನೆನಪಿಸ್ಕೊಳ್ತೀನಿ. ಶುಚಿ ಉದ್ದೇಶಿ ಪ್ರತಿಷ್ಠಾಪನೆ ಸ್ಥಿರಮಾಸನ ಮಾತನು ನಾತಿ ನಿಜಂ ನಾತಿ ಚಿರಂ ಜೈಲಾಸನ ಪುರುಷೋತ್ತರಾಣಿ. ಶುಚವಾಗಿರುವಂತಹ ಪ್ರದೇಶದಲ್ಲಿ, ಎತ್ತರವಾದ ತಗ್ಗಲದ ಪ್ರದೇಶದಲ್ಲಿ, ಸಮತೋಲ ಪ್ರದೇಶದಲ್ಲಿ ಸನ್ಯಾಸಿಗಳು ಅರಣ್ಯ ಗುಡಿ ಗುಂಡಾಗಳಲ್ಲಿ ಅಭ್ಯಾಸ ಮಾಡಬೇಕು. ಗೃಹಸ್ಥರಾಗಿರುವವರು ಏಕಾಂತವಾಗಿರುವ ಪವಿತ್ರ ಕೋಣೆಯಲ್ಲಿ ಯೋಗದ ಅಭ್ಯಾಸವನ್ನು ಮಾಡಬೇಕು. ಯೋಗದ ಅಭ್ಯಾಸಕ್ಕೆ ಕುಳಿತಾಗ ಹೆಚ್ಚಿಗೆ ಎತ್ತರಾಗಿರುವಂತಹ ಮನೆಯ ಮೇಲೆ ಕುಳಿತು ಯೋಗವನ್ನು ಆಚರಿಸತಕ್ಕದ್ದಲ್ಲ. ಯಾಕಂದರೆ ಈ ಯೋಗ ಯಾವಾಗ ಸಿದ್ಧಿಸಿಕೊಂಡಂದರೆ 3 ಗಂಟೆವರೆಗೆ ಮನಸ್ಸು ಏಕಾಂತವಾಗಿ ಆಸನದ ಮೇಲೆ ಜಯವಾಗಿ ಈ ಯೋಗ ಸತತ ಆಚರಿಸಲ್ಪಟ್ಟು ಅಂದರೆ ಆವಾಗ ಯೋಗದ ಆನಂದ ಯೋಗಿಗೆ ಪ್ರಾಪ್ತಿಯಾಗುತ್ತದೆ. 3 ಗಂಟೆವರೆಗೆ ಹೀಗೆ ಧ್ಯಾನದಲ್ಲಿ ಕುಳಿತಾಗ ಕೆಲವು ನಿದ್ರೆ ಬಂದು ಕೆಳಗೆ ಬಿದ್ದು ತಲೆ ಪಡ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಮತ್ತು ಅತಿ ನೆಲದಲ್ಲಿ ಕುಳಿತು ಅಂದರೆ ಹಿಂದಿ ಕೀಟಕಾರಿಗಳ ಹಾಗೆ ಆಗ್ತದೆ. ಕಾರಣ ಅತಿ ಎತ್ತರವಲ್ಲದ ಅತಿ ನಿನ್ನವಲ್ಲದ ಆಸನದ ಉಪಯೋಗವನ್ನು ಮಾಡಬೇಕು ಎಂದು ದೇವರು ತಿಳಿಸಿದ. ಆದರೂ ಕೂಡ ಹುಲ್ಲಿನ ಆಮೇಲೆ ಕಂಬಳಿ ಆಮೇಲೆ ಬಿಳಿಯ ಹತ್ತೆಯ ವಸ್ತ್ರವನ್ನು ಕಾಶಿ ಅದರಲ್ಲಿ ಕುರಿತು ಧ್ಯಾನಾಸಕ್ತನಾಗಬೇಕು. ಈ ಆಸನವನ್ನು ವಿಸ್ತಾರವಾಗಿರುವಂತಹ ಬಹಳ ಎತ್ತರವಾದಂತಹ ಮನೆಯ ಮೇಲೆ ಹಾಸಿಕೊಂಡು ಹೋಗಬೇಕು. ತತ್ರೇಕಾಗ್ರಮನಾಕತ್ವಾಯ ಚಿತ್ತೇಂದ್ರಿಯ ಉಪವಿಶಾಸನೆಯಿಂದ ಗೋಮ ಆತ್ಮನಿಸುತ್ತೇವೆ. ಅಂತಹ ಆಸನದ ಮೇಲೆ ದೇಹ ಇಂದ್ರಿಯ ಮನಸ್ಸಾರಗಳನ್ನೆಲ್ಲ ನಿಗ್ರಹಿಸಿ ಅರ್ಥಾತ್ ಸ್ಪರ್ಶಾಕೃತ್ವ ಬರುವಾಗ ವಿಷಯಗಳನ್ನು ಹೊರಗೆ ಬಿಟ್ಟುವಾಗ ವಿಷಯಗಳನ್ನು ಹೊರಗೆ ಬಿಟ್ಟು ಹೊರಗಿನ ದೇಹದ ಹೊರಗೆಯನ್ನು ಕೂಡ ಹೊರಗೆ ಬಿಟ್ಟು ಅಂತರ್ಮುಖಿಯಾಗಬೇಕು. ತತ್ರೇಕಾಗ್ರಮನಾಕತ್ವ ಆ ಆಸನದ ಮೇಲೆ ಕುಳಿತು ಮನಸ್ಸನ್ನು ಪರಮಾತ್ಮನ ಸ್ವರೂಪದಲ್ಲಿ ಏಕಾಗ್ರ ಮಾಡಬೇಕು. ಯಥಚಿತ್ತೇಂದ್ರಿಯ ದೇಹ ಇಂದ್ರಿಯಾದಿಗಳ ಕ್ರಿಯೆಗಳನ್ನು ತನ್ನ ಆಧೀನದಲ್ಲಿ ಇಟ್ಕೋಬೇಕು. ದೇಹ ಇಂದ್ರಿಯಾದಿಗಳಿಂದ ಯಾವ ಕ್ರಿಯೆಗಳು ಆಗಬಾರದು, ನಿಶ್ಚಲವಾಗಿರಬೇಕು. ಉಪವಿಶ್ವಾಸನೆ ಇಂದ್ರಿಯಾತ್ಮವನ್ನು ಆತ್ಮವಿಷಯ ವಿಶುದ್ಧತೆ ಇಂತಹ ಆಸನದ ಮೇಲೆ ಕುಳಿತು ಈ ರೀತಿಯಲ್ಲಿ ದೇಹೇಂದ್ರಿಯಗಳನ್ನೆಲ್ಲ ತನ್ನ ಆಧೀನದಲ್ಲಿ ಇಟ್ಕೊಂಡು ಯೋಗವನ್ನು ಆಚರಿಸತಕ್ಕದ್ದು. ಏನು ಕಾರಣವೇ ಅನಂತ ಜನ್ಮಗಳಿಂದ ಅನಂತ ಕಾಲಗಳಿಂದ ವಿಷಯಗಳನ್ನು ಉಳಿಸಿ ಫಲಸಾಗಿರುವಂಥ ಕ್ಷೇತ್ರ ಶುದ್ಧಿಗೋಸ್ಕರವಾಗಿ ಯೋಗದ ಆಚರಣೆ ಮಾಡಬೇಕು. ಅರ್ಥಾತ್ ಅಂತಃಕರಣದ ಶುದ್ಧಿ ಅಂದರೆ ಪರಮಾತ್ಮ ಪ್ರಾಪ್ತಿ. ಕನ್ನಡಿಯನ್ನು ಶುದ್ಧಗೊಳಿಸುವಂದರೆ ಮುಖದ ದರ್ಶನ ಮಾಡಿಕೊಳ್ಳುತ್ತಾ ಇರಬೇಕು. ಹಾಗೆ ಅಂತಃಕರಣ ಶುದ್ಧ ಆದ ಕೂಡಲೇ ಪರಮಾತ್ಮನ ಸಾಕ್ಷಾತ್ಕಾರ ಪವಿತ್ರ ಅಂತಃಕರಣದಲ್ಲಿ ಆಗುತ್ತದೆ. ಕೂಡಲಿಗೂ ಕೂಡ ದೇವರು ನಿಯಮವನ್ನು ಹೇಳಿದ ಸಮಂ ಕಾಯಂ ಶಿರೋಗೇವಂ ಧಾರೆಯನ್ನು ಅಚರಂತರಂ ಸಂಪ್ರೇಕ್ಷಣಾಶಾಕಂ ಸ್ವಮತಿಷ್ಠಾನವೋಪಯಂ. ದೇಹ ಬುದ್ಧಿಗೆ ತಲೆಯನ್ನು ಏಕರೇಖೆಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಇಟ್ಟು ದಿಕ್ಕುಗಳನ್ನು ನೋಡಾಗಿ ದೃಷ್ಟಿಯನ್ನು ನಾಸಾಗ್ರದ ಮೇಲೆ ಅಥವಾ ಭ್ರೂಮಧ್ಯದಲ್ಲಿ ಇಟ್ಟು ಯಾವುದೇ ಲಕ್ಷ್ಯವಾದ ಪ್ರಜ್ಞೆಯನ್ನು ಹಾರಿಸಲಾದ ಹಾಗೆ ಭಗವದ್ ಧ್ಯಾನದಲ್ಲಿ ತೊಡಗಬೇಕು. ಹೀಗೆ ಭಗವದ್ ಧ್ಯಾನದಲ್ಲಿ ತೊಡಗಿರುವಂತಹ ವ್ಯಕ್ತಿಯನ್ನು ಪುನಃ ಕುರಿತು ದೇವರು ಹೀಗೆ ಹೇಳ್ತಾನೆ. ಪ್ರಶಾಂತಾತ್ಮ ವಿಗತವ್ಯ ಬ್ರಹ್ಮಚಾರಿ ಉದ್ದೇಶಿತ ಮನಃ ಸಂಯಮ್ಯ ಮಚ್ಚಿತ್ತು ಯುಕ್ತ ಆಶೀತ ಮಕ್ಕಳ. ಏನು ಮಾಡಬೇಕು ಆ ಬಳಿಕ ಹೀಗೆ ಕುಳಿತು ಅಂದರೆ ಪ್ರಶಾಂತಾತ್ಮನಾಗಿ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳ ಸಕಲ ಉಪಟಳಗಳನ್ನು ಕಳೆದುಕಟ್ಟಿ ರಾಗ ದ್ವೇಷ ಸಿಟ್ಟು ಛಲ ಮೋಸ
ಇಂಥ ಎಷ್ಟು ಗುಣಗಳು ಉಂಟು ಅವುಗಳನ್ನೆಲ್ಲ ವಿನಾಶ ಮಾಡಿಕೊಂಡು ಮನಸ್ಸನ್ನು ಶಾಂತ ಮಾಡಬೇಕು. ವಿವೇಕಿ ಭಯದಿಂದ ಮುಕ್ತರಾಗಬೇಕು. ಪರಮಾತ್ಮನ ಹತ್ತಾಗಿ ಮತ್ತೊಂದು ಏನೂ ಇಲ್ಲ ಅಂತ ಬೆಳಿತಾರೆ. ಈ ನಾವು ಎಲ್ಲ ಪರಮಾತ್ಮನ ಪ್ರೇರಣೆಯಿಂದ ಯಾಕೆ ಅಂತ ಬೆಳಿತಾರೆ. ಎನ್ನುವುದು ಯಾವ ವಸ್ತು ವ್ಯಕ್ತಿಗಳಿಂದ ದೇವರ ಪ್ರಾರ್ಥನೆ ಬ್ರಹ್ಮಚಾರಿ ಪ್ರತಿಷ್ಠಿತ ದೇಹ ಇಂದ್ರಿಯ ಮನಸ್ಸು ವಾಣಿಗಳಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಅರ್ಥಾತ್ ಮನುಷ್ಯನಿಂದ ವಿಷಯಗಳನ್ನು ಚಿಂತಿಸಲಾಗಿದೆ. ವಾಣಿಯಿಂದ ವಿಷಯಗಳನ್ನು ಮಾತನಾಡಲಾಗನೆ ಮತ್ತು ಇಂದ್ರಿಯಗಳಿಂದ ಉಪಯೋಗ ವಸ್ತುಗಳನ್ನು ವಿಷಯಗಳನ್ನು ಉಪಯೋಗಿಸಲಾಗದೆ ಇರುವುದು ಬ್ರಹ್ಮಚರ್ಯವಾಗಿದೆ. ಕೇವಲ ಶರೀರದಿಂದ ಬ್ರಹ್ಮಚರ್ಯ ಇರುವುದು ಮನಸ್ಸಿನಿಂದಲೂ ವಾಣಿಯಿಂದಲೂ ಕೂಡ ಬ್ರಹ್ಮಚರ್ಯ ಇರಬೇಕು. ಈ ವ್ಯಕ್ತಿ ಮನಃ ಸಂಯಮ್ಯ ಮನಸ್ಸನ್ನು ನಿಗ್ರಹಿಸಿ ತನ್ನ ಹಣೆಯಲ್ಲಿ ಇಟ್ಟುಕೊಂಡು ವಶ ಮಾಡಿಕೊಂಡು ಮಚ್ಚಿತ್ತು ಮತ್ಪರ ಆಚಿಂತಕ ನನ್ನಲ್ಲಿ ಮನಸ್ಸನ್ನು ಚಿತ್ತವನ್ನು ನಿಲ್ಲಿಸಿದವನಾಗಿ ನನ್ನಲ್ಲಿ ನನ್ನ ಪರಾಯಣನಾಗಿ ಅವನು ಧ್ಯಾನದಲ್ಲಿ ಕುಳಿತುಕೊಳ್ಳುವವನಾಗಬೇಕು. 3 ಗಂಟೆಗಳಿಗೆ ಹೀಗೆ ಧ್ಯಾನದಲ್ಲಿ ತೊಡಗಿಕೊಂಡವನಾಗಬೇಕು ಎಂದು ದೇವರ ವಿಷಯ ಮಾಡ್ತಾನೆ. ಅಂದರೆ ಭಗವಂತನಿಗೆ ಪವಿತ್ರವಾಗಿ ಬಂದ ಹೃದಯದ ಅವಶ್ಯಕತೆ ಇದೆ. ಯಾವಾಗ ಜೀವನ ಸಾಧಕನ ಅಂತಃಕರಣ ಹೃದಯ ಪವಿತ್ರದೋ ಆವಾಗ ಹೃದಯದಲ್ಲಿ ಭಗವಂತನ ವಿರಾಜಮಾನನಾಗುತ್ತಾನೆ. ಮುಂದೆ ಅಂತಹ ಯೋಗಿಯನ್ನು ಕುರಿತು ಯುಂಜನ್ನೀವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿ ನಿರ್ವಾಣ ಪರಮ ಮತ್ ಸಂಸ್ಥಾನ ಕಲಿಗಚ್ಚತಿ. ಯೋಗಿ ನಿಯತಮಾನಸಃ ಯುಂಜನ್ನೀವಂ ಸದಾ ಆತ್ಮಾನಂ ಸದಾ ಸರ್ವದಾ ತನ್ನ ಮನಸ್ಸನ್ನು ಈ ರೀತಿಯಲ್ಲಿ ಪರಮಾತ್ಮನಲ್ಲಿ ತೋರಿಸಬೇಕು. ಯಾವನು ಯೋಗಿ ನಿಯತ ಮಾನಸ ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಯಾವುದನ್ನು ಇಟ್ಕೊಂಡಿದ್ದಾನೋ, ಯಾವನು ಶಾಂತನು ಬ್ರಹ್ಮಚಾರಿಯು ಭಯದಿಂದ ಮುಕ್ತನು ಆಗಿರುವಂತಹ ಯೋಗಿಯಾಗಿದ್ದಾನೋ ಅಂಥವನು ಸದಾ ತನ್ನ ಮನವನ್ನು ಭಗವತ್ ಸ್ವರೂಪದಲ್ಲಿ ತೊಡಗಿಸುವನಾಗಬೇಕು. ಅಂಥವನಿಗೆ ಏನು ಲಾಭ ಆಗ್ತದೆ ಎಂಬುದನ್ನು ಹೇಳಿದ. ಮತ್ ಸಂಸ್ಥಾನ ಶಾಂತಿ ನಿರ್ವಾಣ ಪರಮ ಪರಿಗಚ್ಚತಿ. ನನ್ನಲ್ಲಿರುವಂತಹ ಪರಮ ಶಾಂತಿಯ ಪರಮ ಕೈವಲ್ಯದ ಪರಮ ಸ್ವರೂಪದ ಪ್ರಾಪ್ತಿಯನ್ನು ಆ ಯೋಗಿ ಮಾಡಿಕೊಳ್ಳುತ್ತಾನೆ. ಆದರೆ ಈ ರೀತಿಯಾಗಿ ಕರ್ಮಯೋಗಿ, ಭಕ್ತಿಯೋಗಿ, ಜ್ಞಾನಯೋಗಿ ಇವರು 3 ವಿವಿಧ ಪ್ರಕಾರದ ಸಾಧನೆಯನ್ನು ಮಾಡುವವರೆಲ್ಲರೂ ತಮ್ಮ ಸಾಧನೆಯನ್ನು ಸಿದ್ಧಿಸುವ ಸಲುವಾಗಿ ಧ್ಯಾನ ಯೋಗದಲ್ಲಿ ಪ್ರವೇಶವಾಗಿ ತಮ್ಮ ಗಂತವ್ಯವನ್ನ ಧ್ಯೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ದೇವರು ಮಾಡಿಕೊಳ್ತಾರೆ. ಇಲ್ಲಿ ಯಾವ ಕೇವಲ ಶುದ್ಧ ಜ್ಞಾನಯೋಗಿ ಇದ್ದಾನೋ ಅವನಿಗೆ ಜ್ಞಾನದ ಮೂಲಕವಾಗಿ ಅಧ್ಯಯನದ ಮೂಲಕವಾಗಿ ಸ್ವಸ್ವರೂಪ ಸಾಧನೆಯನ್ನು ಮಾಡಿಕೊಳ್ತಾನೆ, ಅಥವಾ ಕೇವಲ ಜ್ಞಾನದ ಮೂಲಕವಾಗಿ ಭಗವತತ್ವದ ಪ್ರಾಪ್ತಿಯನ್ನು ಮಾಡಿಕೊಳ್ತಾನೆ. ಇಂತಹ ಈ ಯೋಗವನ್ನು ಆಚರಿಸುವಂತಹ ಯೋಗಿಗೆ ಕೆಲವು ನಿಯಮಗಳು ಉಂಟು. ಆ ನಿಯಮಗಳ ಪರಿಪಾಲನೆಯನ್ನು ಮಾಡಲಾಗುವಂಥವರಿಗೆ ಈ ಯೋಗ ಕಲಿಸುವುದಿಲ್ಲ ಎಂದು ಆಹಾರ ವಿಹಾರಗಳ ನಿಯಮವನ್ನು ತಿಳಿದುಕೊಳ್ಳುತ್ತಾನೆ. ಅತಿಯಾಗಿ ಉಣ್ಣುವವನಿಗೂ ಹೊಟ್ಟೆಗೆ ಏನೂ ತೆಗೆದುಕೊಳ್ಳಾದರೆ ಉಪವಾಸ ಇರುವವನಿಗೂ ಈ ಯೋಗ ಆಶ್ರಯಿಸುವುದಿಲ್ಲ. ಅತಿ ಮಲಗುವವನಿಗೂ ಹೊಟ್ಟೆ ಮಲಗಲಾಗದೇ ಇರುವವನಿಗೂ ಕೂಡ ಯೋಗ ಸಾಧಿಸುವುದಿಲ್ಲ. ಆದ್ದರಿಂದ ನಾಗಸ್ನಗಸ್ತು ಯೋಗೋ ಅಸ್ತಿ ನ ಚೈಕಾಂತಂ ಅನಶ್ನತಃ ನ ಜಾತ ಸ್ವಪ್ನಶೀಲಶ್ಚ ಜಾಗೃತೋ ನೈವ ಚಾರ್ಜುನಃ. ಅತಿ ನಿದ್ದೆ ಮಾಡುವವನಿಗೂ, ಅತಿ ಊಟ ಮಾಡುವವನಿಗೂ, ಅತಿ ಎಚ್ಚರಿರುವವನಿಗೂ, ಅತಿ ಉಪವಾಸ ಮಾಡುವವನಿಗೂ ಕೂಡ ಈ ಯೋಗ ಬೋಧಿಸುವುದಿಲ್ಲ. ಅತಿ ಊಟ ಮಾಡುವವರಿಗೆ ಏನಾಗ್ತದೆ ಅಂದರೆ ಅಜೀರ್ಣ ದೋಷ ಒಂದಾಗ್ತದೆ. ಎರಡನೇದು ಅತಿ ಪೌಷ್ಟಿಕ ಆಹಾರವನ್ನು ಮಾಡೋದ್ರಿಂದ ಶರೀರ ಪೋಷಕಾಗಿ ಶರೀರದಲ್ಲೆಲ್ಲ ವಾಸನೆಗಳು ಉತ್ಪತ್ತಿಯಾಗಿ ಮನಸ್ಸು ವಿಕಾರ ಆಗ್ತದೆ.
ಇನ್ನು ಅತಿ ಊಟ ಮಾಡುವವರಿಗೆ ಸದಾ ನಿದ್ದೆ ಎಂಬ ಈ ರೋಗವು ಕೂಡ ಕಾಡಿಸ್ತದೆ, ಆಲಸ್ಯ ಅನುಭವಿಸುತ್ತದೆ, ಕೊನೆಗೆ ಅಜೀರ್ಣ ದೋಷ ಆಗ್ತದೆ. ಆ ಅಜೀರ್ಣ ರೋಗವೇ ಎಲ್ಲ ರೋಗಗಳು ತೊಡಕಾಗ್ತವೆ. ಆದ್ದರಿಂದ ಯೋಗಿ ಎಂಬುವನು ಹಸಿವಿನ ಅರ್ಧ ಭಾಗದ ಊಟ ಮಾಡಿ ಇನ್ನು ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗ ನೀರು ಕುಡಿದು ಇನ್ನು ಉಳಿದ ಗೆದ್ದ ಭಾಗವನ್ನು ಒಂದು ಚತುರ್ಥಾಂಶ ಭಾಗವನ್ನು ಖಾಲಿಯಾಗಿ ಬಿಟ್ಕೊಳ್ಬೇಕು. ಈ ರೀತಿಯಲ್ಲಿ ಉಣ್ಣುವವರಿಗೆ ಯೋಗ ಸಾಧಿಸುತ್ತದೆ. ಇನ್ನು ಅತಿ ಉಪವಾಸ ಇರುವವರಿಗೂ ಕೂಡ ಶರೀರದ ಶಕ್ತಿಯೆಲ್ಲ ನಾಶ ಆಗ್ತದೆ, ಇಂದ್ರಿಯಗಳ ಶಕ್ತಿಗಳೆಲ್ಲ ಉಳಿ ಹೋಗ್ತವೆ, ಬುದ್ಧಿ ಭ್ರಷ್ಟ ಆಗಿರ್ತದೆ, ಭಯ ಉತ್ಪನ್ನಾಗ್ತದೆ, ನಡುವು ಕಂಪನ ಹೀಗೆ ಉತ್ಪತ್ತಿ ಆಗ್ತದೆ. ಮುಂದಿನ ಭಯ ಹೋಗಬೇಕಾದ್ರೆ ಆ ನಂತರ ಪಿತ್ತರೋಗ ಉತ್ಪತ್ತಿ ಆಗ್ತದೆ, ಅಸಿಡಿಟಿ ಅಂತ ಹೇಳಿ ಅಸಿಡಿಟಿ ಉತ್ಪತ್ತಿ ಆಗ್ತದೆ, ಅದು ಅಲ್ಸರಾದಿಗಳಲ್ಲಿ ರೂಪಾಂತರ ಆಗ್ತದೆ. ಹೀಗಾಗಿ ಯೋಗ ಸಾಧಿಸುವವರಿಗಾಗಿ ಅವನು ರೋಗ ಪರಿಹಾರ ಮಾಡಿಕೊಳ್ಳುವುದರಲ್ಲಿ ತನ್ನ ಜೀವನವನ್ನೆಲ್ಲ ವ್ಯಯ ಮಾಡಬೇಕಾಗ್ತದೆ ಮುಂದಿನ ಕಾಲದಲ್ಲಿ. ಆದ್ದರಿಂದ ಅತಿ ಉಪವಾಸವು ಯೋಗ್ಯವಲ್ಲ. ಹಾಗಾಗಿ ಏನು ಮಾಡಬೇಕು? ಹಾಲು ಹಣ್ಣನ್ನಾಗಲಿ ಅಥವಾ ನನಗೆ ಗೊತ್ತಿರುವಂಥ ಆಹಾರವನ್ನು 2 ಸಾರಿ ಸ್ವಲ್ಪ ತೆಗೆದುಕೊಳ್ಳಬೇಕು, ಅಥವಾ ಒಂದೇ ಸಾರಿ ನೀರನ್ನು ಹಾಕಿ 1 ಸಾರಿ ಅಲ್ಪ ಆಹಾರವನ್ನು ಮಾಡಬೇಕು, ಇನ್ನೊಂದು ಸಾರಿ ಸ್ವಲ್ಪ ನೀರನ್ನು ಹಾಲನ್ನು ಅಥವಾ ಉಂಟಾಗವನ್ನು ತೆಗೆದುಕೊಂಡು ಯೋಗಾಭ್ಯಾಸವನ್ನು ಮಾಡಬೇಕು. ಇನ್ನು ಅತಿ ಮಲ್ಕೊಳ್ಳುವವನಿಗೆ ಬುದ್ಧಿ ಕಷ್ಟ ಆಗುತ್ತದೆ. ಅತಿ ಮಲ್ಕೊಳ್ಳುವ ಮನುಷ್ಯ ವಾಸನೆ ಇರ್ತಾನೆ. ಮತ್ತು ಅತಿ ಮಲ್ಕೊಳ್ಳುವಂಥ ಮನುಷ್ಯನಿಗೆ ಬಹಳ ಸ್ವಪ್ನಗಳು ಬೆಳೆಯುತ್ತವೆ. ಸ್ವಪ್ನಗಳು ಅತಿ ವಲಸಾಗಿರುವಂಥ ಸ್ವಪ್ನಗಳನ್ನು ನೋಡ್ತಾನೆ. ಆ ಸ್ವಪ್ನಗಳನ್ನು ನೋಡ್ತಾ ಮನಸ್ಸೆಲ್ಲ ಭ್ರಷ್ಟ ಆಗಿ ಹೋಗ್ತದೆ, ನಷ್ಟ ಆಗಿ ಹೋಗ್ತದೆ, ಆಲಸ್ಯ ಬರುತ್ತದೆ. ಅತಿ ಮಲ್ಕೊಂಡೇ ಇರುವಂಥ ವ್ಯಕ್ತಿಗೆ ಹಗಲು ಮಾಡ್ಬೋದು, ಹಗಲು ಮಾಡ್ಬೋದು. ಹೀಗಾಗಿ ಶ್ರಮಾಂಶ ಶರೀರಕ್ಕೆ ಇಲ್ಲದ ಕಾರಣವಾಗಿ ರಾತ್ರಿ ನಿದ್ರೆ ನೋಡುವುದಿಲ್ಲ, ನಿದ್ರೆ ಇಲ್ಲ ದೋಷ, ಅದರಿಂದ ಪುನಃ ರೋಗ ಉತ್ಪತ್ತಿ ಆಗುತ್ತೆ. ಇನ್ನು ಸಹ ಎಚ್ಚರಿರುವವನಿಗೆ ಮಲ್ಕೊಳ್ಳಿಲ್ಲಂದರೆ ಅತೀ ಎಚ್ಚರಿರುವಂಥ ಮನುಷ್ಯನಿಗೆ ಒಂದು ಅಧ್ಯಯನ ಮಾಡುವಾಗ ಕೂಡ ತೂಕಡಿಕೆ ಬೇಕಾಗ್ತದೆ, ಧ್ಯಾನ ಮಾಡುವಾಗ ತೂಕಡಿಕೆ ಬರ್ತದೆ, ಕುಂತಾದರೆ ಹಾಗೂ ತೂಗಿಸ್ಬೇಕಾಗ್ತಾನೆ, ಅವನಿಗೆ ಯೋಗ ಮಾಡಲಿಕ್ಕಾಗೋದಿಲ್ಲ. ಮತ್ತು ಅತಿ ನಿದ್ರೆಯನ್ನು ಕಾಯುವುದರಿಂದ ರೋಗ ಬರ್ತದೆ, ಅದೇನು ದೋಷ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಯೋಗ ಮಾಡುವವನು ಅತಿ ಎಚ್ಚರಿರುವುದಾಗಲಿ, ಅತಿ ನಿದ್ರೆ ಮಾಡೋದಾಗಲಿ, ಅತಿ ಉಣ್ಣೋದಾಗಲಿ, ಅತಿ ಉಪವಾಸದಾಗಲಿ ಮಾಡಬಾರದು. ಅಲ್ಪವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವೀಕರಿಸಿ ತನ್ನ ಶರೀರವನ್ನು ಸದೃಢವಾಗಿ ಇಟ್ಕೋಬೇಕು. ಮುಂದೆ ಹೇಳ್ತಾ ಇದ್ದಾನೆ ದೇವರು, ಯುಕ್ತ ಆಹಾರ ವಿಹಾರಶಿ ಯುಕ್ತ ಚೇತಸ್ಯ ಕರ್ಮಸು ಯುಕ್ತ ಸ್ವಪ್ನ ಬೋಧಶ ಯೋಗೋ ಯೋಗ್ಯ ಆಹಾರವನ್ನು ಮಾಡುವವನಿಗೂ, ಯೋಗ್ಯ ನಿದ್ರೆ ಮಾಡುವವನಿಗೂ, ಯೋಗ್ಯ ವಿಹಾರ ಮಾಡುವವನಿಗೂ, ಯೋಗ್ಯ ಕರ್ಮಗಳಲ್ಲಿ ಬರುವವನಿಗೂ ಯೋಗ ಫಲಿಸುತ್ತದೆ. ಯೋಗಿಗೆ ಒಂದೇ ಸಮಯ ಊಟ ಇದೆ, ಆಗಲಾದವರು ಆ ಒಂದು ಸಮಯದ ಊಟನ 2 ಸಮಯದಲ್ಲಿ ಅರ್ಧ ಭಾಗ ಮಾಡಿ ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಯೋಗವನ್ನು ಮಾಡಬೇಕು. ಇದು ಕಷ್ಟಾಳ ಜೀವಿಗಳಿಗೆಲ್ಲ, ಕಷ್ಟಾಳ ಜೀವಿಗಳು ಹೊಟ್ಟೆ ತುಂಬ ಹೊಟ್ಟೆ ತುಂಬುವಂತೆ ಅವರ ಕೆಲಸ ಮಾಡಬೇಕು. ಆದರೆ ಯೋಗಿಗಳು ಕೇವಲ ಯೋಗ ಸಲುವಾಗಿ ಯಾರು ಹೋಗ್ತಾ ಇದ್ದಾರೆ, ವಿಶೇಷವಾದ ಪರಿಶ್ರಮ ಯಾರ ಶರೀರಗಳಿದೆಯೋ ಅಂತಹ ಜೀವಿಗಳು, ಸಾಧಕರುಗಳು ಅಲ್ಪಾಹಾರವನ್ನು ಸ್ವೀಕರಿಸಿ ಯೋಗವನ್ನು ಮಾಡಬೇಕು. ಇದು ಕಾರ್ಮಿಕರಿಗೆ ಹೇಳಿದ ವಿಷಯ, ಯೋಗಿಗಳಿಗೆ ಹೇಳಿದ ವಿಷಯ. ಭಕ್ತರು ಭಕ್ತಿಯೋಗಿಗಳು, ಕರ್ಮಯೋಗಿಗಳು ಕರ್ಮವನ್ನು ಮಾಡುವ ಕರ್ಮಯೋಗಿಗಳು, ಅಧ್ಯಯನ ಮಾಡುವಂಥ ಜ್ಞಾನಯೋಗಿಗಳು, ಕೇವಲ ಜ್ಞಾನಗಳೇ ಅಭಿವೃದ್ಧಿಗೊಳ್ಳುವಂಥ ಈ ಜ್ಞಾನಯೋಗಿಗಳು, ಇವರೆಲ್ಲ ಅಲ್ಪಾಹಾರವನ್ನು ತೆಗೆದುಕೊಂಡು ಯೋಗವನ್ನು ಸಾಧಿಸಬಹುದು. ಯುಕ್ತ ವಿಹಾರವನ್ನು ಬರ್ತಿದ್ದಾರೆ. ಯೋಗಿಗಳು ಬೇಗ ವಿಷಯಗಳನ್ನು ಅತಿಯಾಗಿ ತಣಿಸಬಾರದು. ಅತಿ ತಣಿಸುವುದರಿಂದ ಕೂಡ ಆಲಸ್ಯಗಳು ಉತ್ಪತ್ತಿಯಾಗಿ ಯೋಗಕ್ಕೆ ತೊಂದರೆ ಉತ್ಪತ್ತಿಯಾಗ್ತದೆ. ಮತ್ತು ಕರ್ಮಗಳನ್ನು ಕೂಡ ಮಾಡುವಾಗ ಯೋಗ್ಯ ಕರ್ಮಗಳನ್ನು ಆಚರಣೆ ಮಾಡಬೇಕು. ಅದನ್ನು ಬಂದಿರುವಂತಹ ಧರ್ಮದಿಂದ ಪ್ರಾಪ್ತಿಯಾಗಿರತಕ್ಕಂಥ ಫಲದಿಂದ ಬದುಕಿರಬೇಕು. ಯೋಗ್ಯ ಕರ್ಮಗಳನ್ನು ಮಾಡಿ, ಯೋಗ್ಯ ಕರ್ಮದಲ್ಲಿ ಯೋಗ್ಯ ಆಹಾರಗಳನ್ನು ಉಂಡು ಯೋಗಾಸನಗಳನ್ನು ಮಾಡಬೇಕು.
ಯದಾ ವಿನೀತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಷು ಯುಕ್ತ ಇತ್ಯುಚ್ಯತೆ ತತಃ. ಈ ರೀತಿಯಾಗಿ ಯಾವಾಗ ಯೋಗಿಯು ಈ ಯೋಗವನ್ನು ಈ ರೀತಿಯಾಗಿ ಆಚರಿಸಲಿಕ್ಕೆ ಹೇಳ್ತಿದ್ದಾರೆ, ಯಾವಾಗ ಆತ್ಮನ ಮನಸ್ಸಿರುವುದು ಆತ್ಮನೇ ಏನು ಅವತಿಷ್ಠತೆ, ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗಿರುತ್ತದೆ. ಮೂರು ಗಂಟೆಗಳು ಧ್ಯಾನದಲ್ಲಿ ಅಥವಾ ಧ್ಯಾನದಲ್ಲಿ ತಾನಾದರೂ ಕೂಡ ಸಕಲ ಕರ್ಮ ಕಲಾಪಗಳಲ್ಲಿ ಕೂಡ ಭಗವಂತನ ಚಿಂತನೆಯನ್ನೇ ಮಾಡಿರುತ್ತದೆಯೋ ತದಾ ಸರ್ವ ಕಾಮ್ಯ ನಿಸ್ಪೃಹ, ಅವನು ಸಕಲ ಕಾಮನೆಗಳಿಂದ ಸಕಲ ವಿಷಯಗಳ ಭೋಗಗಳಿಂದ ನಿಸ್ಪೃಹನಾಗ್ತಾನೆ, ಆಶಾರಹಿತನಾಗ್ತಾನೆ. ಅವಳ ಬಂಧನದಿಂದ ಅವಳ ಆಸಕ್ತಿಯಿಂದ ಬಿಡುಗಡೆಯಾಗುತ್ತಾನೆ. ಯುಕ್ತ ನೀತಿ ಉಚ್ಯತೆ ತದಾ, ಆವಾಗ ಅವನಿಗೆ ಯುಕ್ತ ಎಂದು ಕರೆಯುತ್ತಾರೆ. ವಿನೀತಂ ಚಿತ್ತಂ, ನಿಗ್ರಹಿಸಲ್ಪಟ್ಟಂತಹ ಮನಸ್ಸು ಯಾವಾಗ ಆತ್ಮನೀವ ಅವತಿಷ್ಠತೆ, ಯದಾ ಆತ್ಮನೀವ ಅವತಿಷ್ಠತೆ, ಯಾವಾಗ ಆತ್ಮಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆಯೋ ತದಾ ಸರ್ವಕಾಮೇಷು ನಿಸ್ಪೃಹ ಯುಕ್ತ ಇತಿ ಉಚ್ಯತೆ. ಅವನು ಸಕಲ ಕಾಮನೆಗಳಿಂದ ನಿಸ್ಪೃಹನಾಗಿ ಯೋಗಿ ಎಂದು ಕರೆಸಿಕೊಳ್ಳುತ್ತಾನೆ. ಶ್ರೇಷ್ಠ ಮೋಕ್ಷ ಸ್ವರೂಪವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾತ್ಮ ಎಂದು ಕೂಡ ಕರೆಸಿಕೊಳ್ಳುತ್ತಾನೆ. ಈ ಮನುಷ್ಯ ಜನ್ಮದ ಸಾಫಲ್ಯತೆಗೋಸ್ಕರವಾಗಿ ಮುಖ್ಯವಾಗಿ ಈ ಮನಸ್ಸಿನ ನಿಗ್ರಹ, ಮನಸ್ಸಿನ ಆಧೀನತೆ, ಮನಸ್ಸಿನ ಮೇಲೆ ವಿಜಯ ಎಂಬುದು ಅತಿ ಅವಶ್ಯಕವಾಗಿದೆ ಎಂಬುದನ್ನು ಹೇಳುತ್ತಾ, ಮನೆಯುವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷೆಯೋ ಎಂದು ಉಪದೇಶ ಮಾಡಲು ಉಪನಿಷತ್ತುಗಳು ಈ ಮನಸ್ಸೇ ಮೋಕ್ಷಕ್ಕೂ ಹಾಗೂ ಸಂಸಾರದ ಬಂಧನಕ್ಕೂ ಕಾರಣಭೂತವಾಗಿದೆ. ಬಂಧಾಯ ವಿಷಯಾಸಕ್ತಂ ಮೋಕ್ಷಾಯ ನಿರ್ವಿಷಯಂ ಸ್ಮೃತಃ. ಯಾವ ಮನಸ್ಸು ವಿಷಯಗಳಲ್ಲಿ ಆಸಕ್ತ ಆಯಿತು ಆ ಮನಸ್ಸು ಬಂಧಕ್ಕೆ ಕಾರಣವಾಗುತ್ತದೆ. ಯಾವ ಮನಸ್ಸು ನಿರ್ವಿಷಯವಾಯಿತು ಆ ಮನಸ್ಸು ಮುಕ್ತಿಗೆ ಕಾರಣವಾಗುತ್ತದೆ. ಆದ್ದರಿಂದ ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡಿಕೊಂಡು ಅದನ್ನು ಪರಮಾತ್ಮ ಸ್ವರೂಪದಲ್ಲಿ ಸ್ಥಿರಗೊಳಿಸಿ ವಿಷಯಗಳಲ್ಲಿ ಆಸಕ್ತಿಯನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿದವನು ಯುಕ್ತನು, ಯೋಗಿಯು ಎಂದು ಕರೆಸಿಕೊಳ್ಳುತ್ತಾನೆ. ಅರ್ಥಾತ್ ಅವನು ಪರಮಾತ್ಮನಲ್ಲಿರುವಂತಹ ಸತತ ಯೋಗದ ಅನುಭವವನ್ನು ಮಾಡುತ್ತಾನೆ. ನನಗೂ ಪರಮಾತ್ಮನು ಸದಾ ಐಕ್ಯತೆ ಎಂಬುದು ಸದಾ ಸರ್ವದಾ ಇದೆ. ಈಗ ನಾನು ಮಾಡಿಕೊಳ್ಳುವುದು ಏನಿಲ್ಲ, ಕೇವಲ ನನಗೆ ಭ್ರಮೆಯಾಗಿತ್ತು. ನಾನು ಪರಮಾತ್ಮನಿಂದ ಬೇರಿದ್ದವನಿದ್ದೇನೆ, ನಾನು ಮನುಷ್ಯನು, ಅಲ್ಪಜ್ಞನು, ಸಾಯುವವನು ಎಂಬ ಕೇವಲ ಭ್ರಮೆ ಇತ್ತು. ಈ ಭ್ರಮೆ ಇದ್ದಿದ್ದು ಯೋಗದಿಂದ ನಾಶ ಆಯಿತು. ಆದರೆ ನಾನು ವಿಶೇಷವಾಗಿ ಪರಮಾತ್ಮನಿಗೆ ಐಕ್ಯತೆಯನ್ನು ಹೊಂದಿಲ್ಲ. ಸದಾ ನನ್ನ ಐಕ್ಯತೆ ಪರಮಾತ್ಮನಿಗೆ ಇದ್ದೇ ಇತ್ತು. ಅದು ಯೋಗದ ಮೂಲಕವಾಗಿ ಅನುಭವಕ್ಕೆ ಬಂತು ಎಂಬುದನ್ನು ಯೋಗಿಯು ಅನುಭವಿಸುತ್ತಾನೆ. ಈ ಯೋಗಿಯ ನಿಗ್ರಹಿಸಲ್ಪಟ್ಟಂತಹ ಚಿತ್ತ ಹೇಗೆ ಇರುತ್ತದೆ ಧ್ಯಾನಾವಸ್ಥೆಯಲ್ಲಿ ಎಂಬುದನ್ನು ದೇವರ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಥಾ ದೀಪೋ ನಿಮಾತಸ್ತು ನೀತತೆ ಸೋಪಮಾ ಸ್ಮೃತಃ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ನಿಮಾತಸ್ಯ ದೀಪೋ ನ ಇಲ್ಲದೆ, ಯಾವ ರೀತಿಯಲ್ಲಿ ಗಾಳಿಯಿಲ್ಲದ ಮನೆಯಲ್ಲಿರುವಂತಹ ಕೋಣೆಯಲ್ಲಿರುವಂತಹ ದೀಪವು ಅಗಲಾಗಲಾಗದೆ ಉರಿತಾ ಇರ್ತದೆಯೋ ಸಹ ಉಪಮ, ಆ ಉಪಮೆಯನ್ನು ಯೋಗಿಯ ಧ್ಯಾನಾಸಕ್ತವಾಗಿರುವಂತಹ ಮನಸ್ಸಿಗೆ ಕೊಡ್ತಾ ಇದ್ದಾರೆ. ದೀಪವು ಹೇಗೆ ಅಗಲಾಗಲಾಗದೆ ಗಾಳಿಯಿಲ್ಲದ ಕೋಣೆಯಲ್ಲಿ ಉರಿತಾ ಇರ್ತದೆಯೋ ಆ ರೀತಿಯಾಗಿ ಯೋಗಿಯ ಮನಸ್ಸು ಸದಾ ಪರಮಾತ್ಮನಲ್ಲಿ ಜಾಗೃತವಾಗಿ ಆತ್ಮ ಧ್ಯಾನದಲ್ಲಿ ತೊಡಗಿರುತ್ತದೆ. ಈ ದೀಪದ ದೃಷ್ಟಾಂತವನ್ನು ಯಾಕೆ ಅವರು ಸ್ಥಿರವಾಗಿರುವಂತಹ ಜ್ಯೋತಿಯಂತೆ ಎಂದು ಅಂದರೆ, ಜ್ಯೋತಿ ಯಾವ ರೀತಿಯಾಗಿ ತಾನು ಉಳಿತಾ ಇದ್ದಾಗನು ಸಕಲ ವಿಷಯಗಳನ್ನೆಲ್ಲ ಹೇಗೆ ಬೆಳಗ್ತಾ ಇರ್ತದೆಯೋ ಆ ರೀತಿಯಾಗಿ ಧ್ಯಾನದಲ್ಲಿ ತೊಡಗಲ್ಪಟ್ಟಂತಹ ಈ ಶುದ್ಧ ಮನಸ್ಸು ಪರಮಾತ್ಮನನ್ನು ಪ್ರಕಾಶಗೊಳಿಸ್ತಾ ಇರ್ತದೆ.
ನೀವು ಹೇಗೆ ಉರಿಯುವ ದೀಪದ ಪ್ರಕಾಶದಲ್ಲಿ ಬೇರೆ ವಸ್ತುಗಳನ್ನು ಕಾಣುತ್ತೀರೋ ಹಾಗೆ ಏಕಾಗ್ರವಾಗಿರುವಂತಹ ಮನಸ್ಸಿನ ಶುದ್ಧ ಬುದ್ಧಿಯ ಪ್ರಕಾಶದಲ್ಲಿ ಭಗವಂತ ಗೋಚರನಾಗುತ್ತಾನೆ. ವಿಷಯಗಳು ದೀಪದ ಪ್ರಕಾಶದಲ್ಲಿ ಗೋಚರವಾಗುವ ಹಾಗೆ. ಆದ್ದರಿಂದ ಈ ಶುದ್ಧ ಮನಸ್ಸು ಜ್ಯೋತಿಗೆ ಸಮವಾಗಿದೆ. ಅದು ಪರಮಾತ್ಮನ ಸ್ವರೂಪದ ಧಾರಣೆಯನ್ನು ಮಾಡುತ್ತದೆ. ಆ ಸ್ವರೂಪದ ಧಾರಣೆಯನ್ನು ಮಾಡಿದಾಗ ಒಳಗಿರುವಂತಹ ದಿವ್ಯ ಜ್ಯೋತಿ ಸ್ವರೂಪವಾದ ಆತ್ಮ ಪರಮಾತ್ಮನಿಗೆ ಸ್ವಸ್ವರೂಪದ ಐಕ್ಯತೆಯ ಅನುಭವ ಆಗ್ತದೆ. ಪರಮಾತ್ಮನಿಗೆ ಎದ್ದು ಆತ್ಮನ ಅನುಭವಿಸ್ತಾನೆ. ಆತ್ಮನ ಅನುಭವವು ನಿಜದ ಯೋಗಿನ ಯಥಚಿತ್ತಃ ಪರಮಾತ್ಮನ ಜ್ಞಾನದಲ್ಲಿ ತೊಡಗಿರುವ ಯೋಗಿಯ ನಿಗ್ರಹವಾಗಿರತಕ್ಕಂತಹ ಮನಸ್ಸಿಗೆ ಈ ಜ್ಞಾನವನ್ನು ಓದುತ್ತಾರೆ. ಪರಮಾತ್ಮನ ಜ್ಞಾನದಲ್ಲಿ ತೊಡಗಿರುವಂತಹ ಮನಸ್ಸು ದೀಪದವಾಗಿ ಅಲವಾಟವಾಗಿ ಉಳಿತಾ ಇದೆ. ಇದು ಪ್ರಕಾಶಯುಕ್ತವಾಗಿದೆ, ಇನ್ನೊಂದನ್ನು ಬೆಳಗ್ತಾ ಇದೆ, ಅಚಲವಾಗಿದೆ. ಆದರೂ ಕೂಡ ಹೇಗೆ ಅಚಲವಾಗಿರುವಂತಹ ದೀಪಕ್ಕೆ ಸ್ವಲ್ಪ ಗಾಳಿ ತೋರಿದ ಕ್ಷಣದಲ್ಲಿ ಅಗಲಾಟಕ್ಕೆ ಕಾರಣ ಮಾಡುತ್ತೇವೆ, ಹಾಗೆ ಯೋಗಿಯ ಮನಸ್ಸಾದರೂ ಕೂಡ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಪರಮಾತ್ಮ ಅನುಭವದಲ್ಲಿ ಏಕಾಗ್ರತೆಯನ್ನು ಬೆಳೆಯಲಾಗಬೇಕು, ಐಕ್ಯತೆಯನ್ನು ಬೆಳೆಯಲಾಗಬೇಕು. ಅಂದರೆ ಪೂರ್ವ ಸ್ಥಿತಿಯಲ್ಲಿ ವಿಷಯಾಸಕ್ತವಾಗಿರುವಂಥ ಗಾಳಿಯು ವಿಷಯ ಆಸಕ್ತಿ ರೂಪ ಗಾಳಿಯು ತಡೆದಾಗ ಆ ಜ್ಞಾನ ಯಾರಿಂದ ದೀಪದ ದೃಷ್ಟಾಂತವನ್ನು ಯೋಗಿಯ ಮನಸ್ಸಿಗೆ ಕೊಟ್ಟಿದ್ದಾರೆ. ಆದರೆ ಸಮಾಧಾನ ಅದೇ ರೀತಿಯ ಉಳಿಯಬೇಕಿತ್ತು. ಅಂದರೆ ಸದಾ ವಸ್ತುಗಳನ್ನು ಬೆಳೆಯುವುದಾಗಿ ಆ ದಿವ್ಯ ಪರಿಶುದ್ಧವಾಗಿರುವಂತಹ ಅಂತಃಕರಣ ಜ್ಯೋತಿ ಭಗವತ್ ಸ್ವರೂಪವನ್ನು ಧರಿಸುತ್ತಾ ಭಗವತ್ ಸ್ವರೂಪದ ಸಾಕ್ಷಾತ್ಕಾರವನ್ನು ಜೀವನದಲ್ಲಿ ಮಾಡಿಸುವುದಾಗಿದೆ. ಹೀಗೆ ನಿಮ್ಮ ಮನಸ್ಸು ಬಿಟ್ಟು ಬಿಡಾಗಲಿ ಪರಮಾತ್ಮನ ಬೆಳಗುವುದು ಅಥವಾ ಪರಮಾತ್ಮನ ಆಕಾರವನ್ನು ಧಾರಣೆ ಮಾಡುವುದು ಆಗಬೇಕು. ಇದು ಯೋಗಿಯ ಪ್ರಥಮದಲ್ಲಿ ಇದು ಪ್ರಯತ್ನಪೂರ್ವಕವಾಗಿ ಈ ಯೋಗಾಭ್ಯಾಸ ನಡೀತದೆ. ಯಾವಾಗ ಒಂದು ಸಂಪೂರ್ಣವಾಗಿ ಅಂತಃಕರಣದ ನಿಗ್ರಹವನ್ನು ಮಾಡಿಕೊಂಡನ್ನು ಅದಕ್ಕೆ ಇಟ್ಟುಕೊಂಡು ಸರಳ ವಿಷಯಗಳಲ್ಲಿ ನಿಸ್ಪರನಾಗಿರುವುದು ಆವಾಗ ಜ್ಯೋತಿ ಈ ಬದುಕುಗಳು ಹೇಗೆ ಅರಿವುಗಳು ಕೂಡ ಅಗಲಾಟವನ್ನು ಇರ್ತದೆಯೋ ಆ ರೀತಿಯಾಗಿ ಆ ದಿವ್ಯ ಪ್ರಕಾಶ ದಿವ್ಯ ಚೈತನ್ಯವನ್ನು ಪ್ರಕಾಶಗೊಳಿಸುವಂತಹ ಮನಸ್ಸು ಚಿತ್ತು ಏಕಾಗ್ರತೆಯಿಂದ ಉಳಿತಾ ಇರುತ್ತದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ತನ್ನ ಮೇಲೆ ಬರಲಿದ್ದು ಕೂಡ ಅದು ತನ್ನಲ್ಲಿ ಭಯವನ್ನು ಉತ್ಪನ್ನ ಮಾಡುವುದಿಲ್ಲ, ಚಿಂತೆಯನ್ನು ಉತ್ಪನ್ನ ಮಾಡುವುದಿಲ್ಲ, ಇನ್ನೊಂದು ಬೇಕೆಂಬ ಭಾವನೆಯನ್ನು ಉತ್ಪನ್ನ ಮಾಡುವುದಿಲ್ಲ, ಇದು ಬ್ಯಾಡ ಎಂಬ ದ್ವೇಷವನ್ನು ಉತ್ಪನ್ನ ಮಾಡುವುದಿಲ್ಲ. ಈ ರೀತಿಯಾಗಿ ಉಳಿತಾನೇ ಇರುತ್ತದೆ. ಅವನು ಪರಮಾತ್ಮ ಸ್ವರೂಪದಲ್ಲಿ ಶಿಸ್ತಾಗಿ ಸ್ವಸ್ಥರಾಗಿ ಇರ್ತಾನೆ. ಮುಂದಿನ ಶ್ಲೋಕದಲ್ಲಿ ಯಾವ ಅವಸ್ಥೆಯಲ್ಲಿ ವಶವಾದ ಚಿತ್ತು ಯೋಗಾಭ್ಯಾಸದಿಂದ ವಶವಾಗಿರುವಂತಹ ಚಿತ್ತು ಯಾವ ಅವಸ್ಥೆಯಲ್ಲಿ ಪರಮಾತ್ಮನನ್ನು ಕಾಣುವಂಥದ್ದಾಗುತ್ತದೆಯೋ ಆತ್ಯಂತಿಕ ಸುಖದ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂಥದ್ದಾಗುತ್ತದೆಯೋ ಅದು ಬುದ್ಧಿ ಗ್ರಾಹ್ಯವಾಗಿದೆಯೋ ಅದು ಇಂದ್ರಿಯ ಅತೀತವಾಗಿದೆಯೋ ಯಾವುದನ್ನು ಪಡೆಯುವುದರಿಂದ ಬ್ರಹ್ಮಾಂಡವೇ ಕಳಿಸಿದ್ರು ಕೂಡ ಮನಸ್ಸು ಅಲ್ಲೂರ ಕಲ್ಲಲಾಗುವುದಿಲ್ಲೋ ಅಂಥದ್ದಕ್ಕೆ ಯೋಗ ಎಂದು ಕರೆಯುತ್ತಾರೆ ಎಂದು ದೇವರು 3 ಶ್ಲೋಕದಿಂದ ಹೀಗೆ ಹೇಳ್ತಾನೆ. ಯದ್ರೂಪರಮತಿ ಚಿತ್ತಂ ನಿರುದ್ಧಂ ಯೋಗ ಶಿವಯಃ ಯತ್ರ ಚೈವಾತ್ಮನಾತ್ಮನಂ ಪಶ್ಯನ್ಯಾತ್ಮನಿ ತುಷ್ಯತಿ. ಯೋಗ ಶಿವಯಃ ನಿರುದ್ಧಂ ಚಿತ್ತಂ ಯೋಗಾಭ್ಯಾಸದಿಂದ ವಶವಾಗಲ್ಪಟ್ಟಂಥ ಚಿತ್ತು ಯದ್ರೂಪರಮತೆ ಯಾವ ಅವಸ್ಥೆಯಲ್ಲಿ ಯಾವ ಜ್ಞಾನ ಅವಸ್ಥೆಯಲ್ಲಿ ವಿಷಯಗಳಿಂದ ಉಪಲಕವಾಯಿತು ಅರ್ಥಾತ್ ವಿಷಯಗಳ ಆಸಕ್ತಿಯಿಂದ ಹಿಂತಿರುಗಿಬಿಟ್ಟಿತು. ಯತ್ರ ಚ ಏವ ಆತ್ಮನ ಆತ್ಮನಾಂ ಪಶ್ಯನ್ ಆತ್ಮನಿ ತುಷ್ಯತೆ ಯಾವ ಅವಸ್ಥೆಯಲ್ಲಿ
ಶುದ್ಧವಾಗಿರುವಂತಹ ಬುದ್ಧಿಯಿಂದ ಆತ್ಮನ ದರ್ಶನವನ್ನು ಮಾಡಿಕೊಂಡು ತನ್ನ ಆತ್ಮದಲ್ಲಿಯೇ ಸಂತುಷ್ಟನಾಗುತ್ತಾನೋ ಆ ಅವಸ್ಥೆ ಯೋಗ ಅವಸ್ಥೆಯಾಗಿದೆ. ಯಾವ ಅವಸ್ಥೆಯಲ್ಲಿ ಯೋಗದಿಂದ ನಿರುದ್ಧವಾಗಿರತಕ್ಕಂತಹ ಚಿತ್ತು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪರಮಾತ್ಮ ಸ್ವರೂಪದಲ್ಲಿ ಸಂತುಷ್ಟವಾಯಿತು. ಅಂತ ಅವಸ್ಥೆ ಯೋಗ ಅವಸ್ಥೆಯಾಗಿದೆ. ಮುಂದಿನ ಶ್ಲೋಕದಲ್ಲಿ ದೇವರು ಹೇಳಿದ್ದಾನೆ, ಸುಖ